ಹುಟ್ಟುಹಬ್ಬದ ಶುಭಾಶಯಗಳು ಮನ್ಮಥ್ ಮಾಮ. ಯು ಟ್ರೂಲಿ ಆರ್ ಆನ್ ಇನ್ಸ್ಪಿರೇಷನ್ ಫಾರ್ ಅಸ್ ಆಲ್. ನಿಮ್ಮ ಇಡೀ ವರ್ಷ ಸುಖ, ಸಂತೋಷ, ಆಯಸ್ಸು ಆ್ಯಂಡ್ ಯಶಸ್ಸಲ್ಲಿ ಕೂರಿರಲಿ. ಹಾಯ್ ಮಾಮ, ಐ ವಿಶ್ ಯು ಹ್ಯಾಪಿಯೆಸ್ಟ್ ಬರ್ಡೇ. ನಿಮ್ಮಲ್ಲಿ ನನಗೆ ಇಷ್ಟ ಆಗೋ ಕೂಡ ಅಂದರೆ ನೀವೆಷ್ಟೇ ಬ್ಯುಸಿ ಇದ್ದರೂ ಫ್ಯಾಮಿಲಿಗೋಸ್ಕರ ಫಸ್ಟ್ ಪ್ರಿಯಾರಿಟಿ ಕೊಡ್ತೀರಾ. ಮತ್ತು ನಾವೆಲ್ಲ ಚೆನ್ನಾಗಿರಲಿ, ಸೆಟ್ಲ್ ಆಗಲಿ ಅಂತ ಎಷ್ಟು ಕಷ್ಟಪಡ್ತೀರ ನೀವು. ನಿಮ್ಮ ಹಾರ್ಡ್ ವರ್ಕು, ಡೆಡಿಕೇಶನ್, ರೆಸ್ಪಾನ್ಸಿಬಿಲಿಟಿ, ಕೇರಿಂಗು ನಿಜಕ್ಕೂ ನನಗೆ ಫುಲ್ ಇನ್ಸ್ಪಿರೇಷನ್ ಕೊಡುತ್ತದು. ಸುಷ್ಮಿತ್ ಅತ್ತ ಜೊತೆ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ಸು, ಲವ್ ಆ್ಯಂಡ್ ವಿತ್ ಲಾಟ್ಸ್ ಆಫ್ ಬ್ಯೂಟಿಫುಲ್ ಮೆಮೊರೀಸ್ ತುಂಬಿರಲಿ. ನಗುಮುಖಿ ಯಾವಾಗಲೂ ಹಿಂಗೆ ಇರಲಿ. ಊರಿಂದ ಬೆಂಗಳೂರಿಗೆ ಬಂದ್ರಿ, ಕಂಪ್ನಿ ಕಟ್ಟಿದ್ರಿ, ಕಂಪ್ನಿ ಇನ್ನೂ ಚೆನ್ನಾಗಿ ಬೆಳೀತೈತೆ, ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತೀನಿ. ಕಷ್ಟಪಟ್ಟು ನೀವೇ ಗಟ್ಟಿ ಬಂದಿದ್ದೀರಾ, ಫುಲ್ ಖುಷಿಯಾಗುತ್ತೆ ನೋಡಿದ್ರೆ. ನಿಮ್ಮನ್ನ ಒಂಥರ ಇನ್ಸ್ಪಿರೇಷನ್ ಫಿಗರ್ ಥರ ಆಗಿದ್ರೆ ನೀವು ನನಗೆ. ಅಮೇಝಿಂಗ್ ಇಯರ್ ಅಹೆಡ್. ಲವ್ ಯು ಸೋ ಮಚ್. ಐ ಆಮ್ ವಿಶಿಂಗ್ ಯು ಲಾಟ್ಸ್ ಆಫ್ ಹ್ಯಾಪಿನೆಸ್, ಸಕ್ಸಸ್ ಆ್ಯಂಡ್ ಗುಡ್ ಹೆಲ್ತ್. ಗಾಡ್ ಬ್ಲೆಸ್ ಯು ಆಲ್ವೇಸ್ ಮಾಮ. ಹುಟ್ಟುಹಬ್ಬದ ಶುಭಾಶಯಗಳು ಮಮ್ಮತ್. 25 ವರ್ಷ ಆಯಿತು ನಮಗೂ ನಿನಗೂ ಸಹ ಭೇಟಿ ಆಗಿ. ಅವತ್ತಿಂದನೂ ನೀನು ತುಂಬ ಕಷ್ಟಪಟ್ಟು ಎಲ್ಲರಿಗೂ ಕಷ್ಟ ರೀತಿಯಲ್ಲಿ ಸಹಕರಿಸ್ತಿದೆಯಾ ಮತ್ತು ತುಂಬ ಕಷ್ಟ ರೀತಿಯಲ್ಲಿನೇ ಬೆಳೀತಾ ಇದೆಯಾ. ಈಗ ಒಂದು ಸ್ಥಿತಿಯಲ್ಲಿ ಇದೆಯಾ. ಇನ್ನು ಮುಂದೆ ಆ ದೇವರ ದಯೆಯಿಂದ ಇನ್ನೂ ಸ್ಥಿತಿವಂತನಾಗಿ ಬೆಳಿಬೇಕು ಅಂತೇಳಿ ನಾನು ಹಾರೈಸ್ತೀನಿ. ಇಂತಿ Hi Chikappa, you are not my father, you are my supporting system. Happy birthday Chikappa. Hi Chikappa, how are you? Happy birthday. You are also not my father and you are my hero. And father means if forever with my family. Always there for me no matter what. The only one who's there for me. H. He is my hero till the end. E. Encouraging everything what I do. R. Really the only one. Thank you Chikappa. Happy birthday once again. God bless you with happy dreams and your dreams come true. Always be happy. ಹ್ಯಾಪಿ ಬರ್ಡೇ ಟು ಯು ಅಣ್ಣ. ನೀವು ಯಾವಾಗಲೂ ಫ್ಯಾಮಿಲಿಗೋಸ್ಕರ ತುಂಬ ಹೋರಾಡ್ತಾ ಇದ್ದೀರಾ. ಹಂಗೆ ಹೋರಾಡಿ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ನೋಡ್ಕೊತೀರಾ. ನಿಮ್ಮಂಥ ಒಳ್ಳೆ ಮನಸ್ಸಿನವರು ಯಾವಾಗಲೂ ಹ್ಯಾಪಿಯಾಗಿರಬೇಕು. ಒಂದು ಸೆಕೆಂಡ್ ಹ್ಯಾಪಿ ಬರ್ಡೇ ಅಣ್ಣ. ಹ್ಯಾಪಿಯೆಸ್ಟ್ ಬರ್ಡೇ ಬಾವ. ಯಾವಾಗಲೂ ಖುಷಿಯಿಂದ ನಗ್ನಗ್ತಾ ಇರಿ, ಇಬ್ಬರು ಚೆನ್ನಾಗಿರಿ. ಏನೇನು ಕಷ್ಟಪಡ್ತಾ ಇದ್ದೀರಾ, ಏನೇನು ಶ್ರಮ ಪಡ್ತಾ ಇದ್ದೀರಾ ಎಲ್ಲ ಬೇಗ ಫಲ ಕೊಡಲಿ. ಎಲ್ಲ ಒಳ್ಳೆಯದಾಗುತ್ತೆ, ಎಲ್ಲ ಒಳ್ಳೆಯದಾಗಲಿ. ಲೆಟ್ ಆಲ್ ಯುವರ್ ಗೋಲ್ಡನ್ ಡ್ರೀಮ್ಸ್ ಕಮ್ ಟ್ರೂ. ಮೇ ಆಲ್ ಯುವರ್ ಎಫರ್ಟ್ಸ್ ಬಿ ಕ್ರೌನ್ಡ್ ವಿತ್ ಸಕ್ಸಸ್. ಒನ್ಸ್ ಅಗೈನ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿಯೆಸ್ಟ್ ಬರ್ಡೇ. ಯಾವಾಗಲೂ ನಗ್ನಗ್ತಾ ಇರಿ, ಚೆನ್ನಾಗಿರಿ. ಹ್ಯಾಪಿ ಬರ್ಡೇ ಅಣ್ಣ, ಆಲ್ ದ ಬೆಸ್ಟ್. ಹಾಯ್ ಅಣ್ಣ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಮನ್ಮತ್, ಹ್ಯಾಪಿ ಬರ್ಡೇ. Happy birthday Chikappa. ಹ್ಯಾಪಿ ಬರ್ಡೇ ಬಾವ. ಹೆಂಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಎಷ್ಟೊಂದು ದಿನ ಆಯ್ತಲ್ಲ ಬಾವ ಮೀಟ್ ಮಾಡಿ, ಮಾತಾಡಿಸಿ ಮೀಟ್ ಮಾಡಿ ಎಷ್ಟೊಂದು ದಿನ ಆಯಿತು. ಬೇಗ ಮೀಟ್ ಮಾಡೋಣ, ಓಕೆನಾ? ನೀವು ತುಂಬ ಒಳ್ಳೆಯವ್ರು ಬಾ, ಓಕೆನಾ? ನಿಮ್ಮ ಬಗ್ಗೆ ತುಂಬ ನೋಡಿದ್ದೀನಿ, ಕೇಳಿಸ್ಕೊಂಡಿದ್ದೀನಿ. ಅಕ್ಕ ಎಲ್ಲ ನಿಮ್ಮ ಬಗ್ಗೆ ಎಷ್ಟೊಂದೆಲ್ಲ ಹೇಳಿದ್ದಾರೆ, ಎಲ್ಲ ಇತ್ತು. ಬಾ, ನೀವು ಫಸ್ಟ್ ನಾನು ಮೀಟ್ ಮಾಡಿದಾಗ ಹೆಂಗಿದ್ರಿ ಗೊತ್ತಾ? ನನಗೆ ನಿಜ ಫಸ್ಟ್ ಭಯ ಆಯಿತು ನಿಮ್ಮನ್ನು ಮೀಟ್ ಮಾಡೋಕ್ಕಿಂತ ಮುಂಚೆ. ಏನು ಹೇಳ್ತಾರೋ, ಭಾವ ಹೆಂಗಿರ್ತಾರೋ, ಹಂಗೆ ಸರ್ ಏನು ಹೇಳ್ತಾರೋ ಹಂಗೆ ಅಂತ. ವೆನ್ ವಾಸ್ ಇನ್ 8th ಸ್ಟ್ಯಾಂಡರ್ಡ್, ಅವಾಗ ಕೌನ್ಸ್ಲಿಂಗ್ ಮಾಡ್ತಿದ್ರಿ ಅಲ್ಲ, ಆವಾಗ ನನಗೆ ಭಯ ಆಯಿತು. ಏನು ಹೇಳ್ತಾರೆ ಭಾವ ಹಂಗೆ ಅಂತ. ಭಾವ ಅಂತ ಗೊತ್ತಿಲ್ಲ, ಸರ್ ಅಂತ ಇತ್ತಲ್ಲ, ಸರ್ ಏನು ಹೇಳ್ತಾರೆ ಹಂಗೆ ಅಂತ ಭಯ ಆಯಿತು. ಬಟ್ ಯಾವಾಗ ನಿಮ್ಮನ್ನು ಮಾತಾಡಿಸಿದೆ, ಯಾವಾಗ ನಿಮ್ಮನ್ನು ನೋಡಿದೆ, ನಿಮ್ಮನ್ನು ಮೀಟ್ ಮಾಡಿದೆ, ದಿ ಕಂಫರ್ಟ್ ದಟ್ ಐ ಹ್ಯಾಡ್ ವಿತ್ ಯು ವಾಸ್ ಲೈಕ್ ಅನ್ಫರ್ಗೆಟಬಲ್. ಮುಂಚೆ ಮಾತ್ರ ಅಲ್ಲ, ಇವಾಗಲೂ ಅಷ್ಟೇ. ಇದ್ದರೆ ನಿಮ್ಮದು ಅಕ್ಕ ಇಬ್ಬರ ಜೊತೆ ಮಾತ್ರ ತುಂಬ ಕಂಫರ್ಟ್ ಇರ್ತೀನಿ. ಮನೆಯಲ್ಲಾದರೆ ಬರೀ ಓದೋದು ಅದು ಇದು ಎಲ್ಲ ಇರುತ್ತೆ. ಅದಕ್ಕೆ ಆದರೆ ಆವಾಗ ಕಾಲ್ ಮಾಡ್ತಿರ್ತೀನಿ, ಮಾತಾಡ್ತಿರ್ತೀನಿ. ಸೊ ಇಟ್ಸ್ ಹ್ಯಾಪನಿಂಗ್. ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಒಂದಲ್ಲ ಬಾ. ದಿ ಹಗ್ ವಿಚ್ ಯು ಗಿವ್ ಮಿ. ತುಂಬ ಹೆಲ್ಪ್ ಮಾಡಿದ್ದೀರಾ. ನನ್ನ ಏನೇನಿತ್ತು ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀರಾ. ಅದಕ್ಕಿಂತ ಮೇನ್ ಯುವರ್ ಹಗ್.
ನಿಮ್ಮ ಹಗ್ಗು ತುಂಬ ಪ್ರೀಷಿಯಸ್, ಅದು ನನಗೆ ಮಾತ್ರ. ಮೀಟ್ ಮಾಡಿದಾಗೆಲ್ಲ ಹಗ್ ಮಾಡ್ತೀರಾ ಅಪ್ಪ. ನನ್ನ ಅಪ್ಪನೂ ಅಷ್ಟೇ ಹಗ್ ಮಾಡೋದು. ನಾನು ನಿಮ್ಮನ್ನ ಇಲ್ಲೊಂದು ಚಿನ್ನ ಅಕ್ಕನ ಇಬ್ಬರನ್ನೇ ಅಷ್ಟೇ ಹಗ್ ಮಾಡೋದು. ನಾನು ಯಾರನ್ನೂ ಹಗ್ ಮಾಡೋಕ್ಕೆ ಹೋಗಲ್ಲ. ಬಟ್ ನೀವು ಪ್ರತಿ ಸಲ ಬಂದು ಸಿಕ್ತಾಗ ಮೀಟ್ ಮಾಡಿದಾಗೆಲ್ಲ ಹಗ್ ಮಾಡ್ತೀರಾ. ಎಲ್ಲಾದರೂ ಇರಲಿ, ಮನೆ ಆಚೆ ಆದರೂ ಇರಲಿ, ಮನೆಯಲ್ಲಾದರೂ ಇರಲಿ, ಎಲ್ಲಾದರೂ ಇರಲಿ, ನೀವು ಹಗ್ ಮಾಡೇ ಮಾಡ್ತೀರಾ. ಒನ್ಸ್ ಅಗೇನ್ ಐ ಆಮ್ ವೆರಿ ಹ್ಯಾಪಿ ಬರ್ಡೇ ಬಾ. ಪ್ರೀತಿಯ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೀನಿ. ಚಿಕ್ಕವರಿದ್ದಾಗ ಒಂದ್ಸರಿ ನಿಮಗೆ ನಾನು ಕೋಪದಲ್ಲಿ ತಟ್ಟೆ ತಗೊಂಡು ಎಸ್ಬಿಟ್ಟಿದ್ದೆ. ಈಗಲೂ ನಿನ್ನ ನೆನಪಿರಬೇಕು. ತುಟಿ ಗಾಯ ಆಗ್ಬಿಟ್ಟಿತ್ತು ಅವಾಗ, ಜಗಳ ಹಾಕ್ಕೊಂಡು. ನಾನು ನೆನೆಸ್ಕೊಂಡ್ರೆ ಈಗಲೂ ನಗು ಬರುತ್ತೆ, ನಿಜವಾಗ್ಲೂ ನಂಗೆ ಮಾಡಿದ್ನು ಅಂತ. ಆದರೆ ನಿಜವಾಗ್ಲೂ ನನಗೆ ಹಂಗೇನಿರಲಿಲ್ಲ ಅವಾಗ. ಏನೋ ಸಿಟ್ಟು ಬಂದು ಮಾಡ್ಕೊಂಡು ಎಸ್ಬಿಟ್ಟಿದ್ದೆ ಅಷ್ಟೇ. ಈಗ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತಪ್ಪ. ನಿನ್ನ ಯಾವ ಸಪೋರ್ಟ್ ಇಲ್ಲದೆ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆಯಾ. ಭಗವಂತ ನಿಮಗೆ ಎಲ್ಲನೂ ಕೊಟ್ಟು ಹಾರೈಸ್ಲಿ, ಕೊಡಲಿ ಅಂತ ಹಾರೈಸ್ತೀನಿ. ಇನ್ಮೇಲೆ ಯಾವಾಗಲೂ ನನ್ನ ಪ್ರೀತಿ ಆಶೀರ್ವಾದ ಇದ್ದೇ ಇರುತ್ತಪ್ಪ. ತುಂಬ ಕಷ್ಟ ಬಂದು ಈ ಹಂತಕ್ಕೆ ತಲುಪಿದೆಯಾ. ಮುಂದೆ ಇನ್ನೂ ಚೆನ್ನಾಗಿ ಯಶಸ್ಸು ಸಿಗಲಿ, ಭಗವಂತ ನಿಮಗೆ ಕೊಡಲಿ ಅಂತ ಕೇಳ್ಕೊತೀನಿ. ಯಾವ ಫ್ಯಾಮಿಲಿಗೋಸ್ಕರ ತುಂಬ ಕಷ್ಟ ಬಿದ್ದಿದೆಯಾ, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಒಂದು ಹಂತಕ್ಕೆ ಮೇಲೆ ತರಬೇಕು ಅಂತಂದು ಇದುವರೆಗೂ ಓಡಾಡ್ತಾನೆ ಇದೆಯಾ, ಓಡಾಡ್ತಿರ್ತೀಯ ಕೂಡ. ನಮ್ಮನ್ನು ಯಾವತ್ತೂ ಕಷ್ಟ ಆಗೋಕ್ಕೆ ಬಿಟ್ಟೇ ಇಲ್ಲ. ನಮಗೆ ಎಲ್ಲ ಕಷ್ಟ ಸುಖದಲ್ಲಿ ನಮ್ಮ ಜೊತೆಗೆ ನಿಂತಿದೆಯಾ. ಏನೇ ಕಷ್ಟ ಬಂದರೂ ನಾನಿದ್ದೀನಿ ಅಂತ ನಮಗೆ ಧೈರ್ಯ ತುಂಬಿದೆಯಾ. ನಿಮ್ಮ ತಮ್ಮ ಅಲ್ಲ, ನನಗೆ ತಂದೆ ಆಗೋಗ್ಬಿಟ್ಟೆ. ನನ್ನ ತಂದೆಯಾಗಿ ನಾನು ಇವತ್ತಿನವರೆಗೂ ನೋಡ್ತಾ ಇದೆಯಾ. ಒಬ್ಬ ಮಗಳಿಗಿಂತ ಹೆಚ್ಚಾಗಿ ನಾನು ಕೇರ್ ಮಾಡ್ತೀಯಾ. ನನಗೆ ಅಲ್ಲಿಗೆ ನಿಮ್ಮ ಮನೆಗೆ ಬರ್ತಿದ್ದೀನಿ ಅಂದರೆ ನನಗೆ ಎಷ್ಟು ಖುಷಿ ಆಗುತ್ತಂದರೆ, ನಾನು ಒಂಥರ ಅಷ್ಟು ಸೆಕ್ಯೂರ್ ಫೀಲ್ ಇರುತ್ತೆ ನಿನ್ನ ಜೊತೆ. ನನಗೆ ಯಾವಾಗಲೂ ನಾನು ಒಂಥರ ರಕ್ಷಕ ಇದ್ದಂಗೆ ನೀನು. ನನಗೆ ಯಾವತ್ತೂ ನನಗೆ ಕಷ್ಟ ಆಗೋಕ್ಕೆ ಬಿಟ್ಟಿಲ್ಲ. ಇವತ್ತು ನೀನು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಫಸ್ಟ್ ಈ ಥರ ನಾನು ಖುಷಿ ಪಟ್ಟಿದ್ದೆ ಅಂದರೆ ನೀನು ಡಿಗ್ರಿ ಇಂಥದ್ದು ಡಬಲ್ ಡಿಗ್ರಿ ಮಾಡ್ಕೊಂಡಾಗ, MSW ಮಾಡ್ಕೊಂಡು ಬಂದು ಸಖತ್ ಖುಷಿ ಆಗೋಯ್ತು ನನಗೆ. ನಮ್ಮ ಫ್ಯಾಮಿಲಿನಲ್ಲಿ ಒಬ್ಬರು ಡಬಲ್ ಡಿಗ್ರಿ ಹೋಲ್ಡರ್ ಬಂದ್ರಲ್ಲ ಅಂತೇಳಿ. ಸೆಕೆಂಡ್ ಟೈಮ್ ಅಂದರೆ ನೀನು ಸ್ವಂತ ಆಫೀಸ್ ಮಾಡಿದಾಗಂತೂ ಏನೋ ಒಂದು ಸಾಧಿಸ್ತಾನೆ ಅಂತೇಳಿ ತುಂಬ ಖುಷಿಪಟ್ಟೆ. ಕರೆಕ್ಟ್ ಟೈಮ್ ಅಂದರೆ ನೀನು ಮದುವೆ ಆದಾಗ, ಅದಂತೂ ನನಗೆ ಸಖತ್ತು ಖುಷಿ ಕೊಟ್ಟಿದ್ದ ವಿಚಾರ. ನೀನು ಮದುವೆ ಆದಲ್ಲ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಅಪ್ಪ ನನಗೆಲ್ಲ ಸಿಕ್ಕಷ್ಟು ಸಂತೋಷ ಆಗ್ಬಿಡ್ತು ಅವಾಗ. ನಿಜವಾಗಿ ನೀವು ಎಷ್ಟು ನಿನ್ನ ಒಳ್ಳೆ ಮನಸ್ಸಿದೆಯಾ, ಆ ಒಳ್ಳೆ ಮನಸ್ಸು ತಕ್ಕಂಗೆ ನಿನಗೆ ಭಗವಂತ ಅಭಿವೃದ್ಧಿ ಕೊಡ್ತಾ ಇದ್ದಾನೆ. ನೀನು ಇನ್ನೂ ಸಾಧಿಸ್ಬೇಕು, ಇನ್ನೂ ಬೆಳೀಬೇಕು. ನೀನೇನೋ ಅನ್ಕೋತೀವಿ ಅದೆಲ್ಲ ನಿನ್ನ ಜೀವನದಲ್ಲಿ ಸಿಗಬೇಕು ಅಂತ ನಾನು ಹಾರೈಸ್ತೀನಿ. ನೀನು ನನಗೆ ಬರೀ ತಮ್ಮ ಅಷ್ಟೇ ಅಲ್ಲಪ್ಪ, ನೀನು ನನ್ನ ಸ್ನೇಹಿತ, ಒಂದು ಫ್ರೆಂಡ್, ಒಳ್ಳೆ ಗುಡ್ ಫ್ರೆಂಡು. ಅಂದರೆ ನಾನು ಏನು ಮನಸ್ಸಿನಾಗಿರುತ್ತೆ ಅದನ್ನೆಲ್ಲ ನಿನ್ನ ಹತ್ರ ಬಿಟ್ಟರೆ ಇನ್ನು ಯಾರ ಹತ್ರ ಹೇಳ್ಕೊಳೋ ಅಷ್ಟು ಫ್ರೀಡಮ್ ನನಗೆ ಇನ್ನು ಯಾರಾದರೂ ಕೊಟ್ಟೇ ಇಲ್ಲ ನಿನ್ನ ಬಿಟ್ಟರೆ. ಅಷ್ಟು ಒಳ್ಳೆ ಗುಡ್ ಫ್ರೆಂಡು, ಜೊತೆಗೆ ಅಷ್ಟು ಒಳ್ಳೆ ಪ್ರೊಟೆಕ್ಟರು, ಒಬ್ಬ ತಂದೆ ಮಕ್ಕಳನ್ನ ಹೆಂಗೆ ಪ್ರೊಟೆಕ್ಟ್ ಮಾಡ್ತಾನೆ ಅಷ್ಟು ಮಾಡಿದ್ದೆ ನಾನು. ನಿನ್ನ ಕಂಡಿದ್ದೆಲ್ಲ ಸಾಧಿಸ್ಬೇಕು. ನೀನು ಏನೇ ಸಾಧಿಸ್ತೀಯ ಅಂದರೆ, ನೀನು ಏನೇ ಮಾಡ್ತೀಯ ಅಂದರೆ, ನೀನು ಎಲ್ಲ ಕಷ್ಟದ ಜೊತೆಗೆ ನೀನು ಹಿಂದೆ ನಾನು ಇರ್ತೀನಿ. ಒಂದು ಟೈಮಲ್ಲಿ ನಿನ್ನ ಜೊತೆಗೆ ನನಗೆ ಇರೋಕ್ಕಾಗಲ್ಲ, ಆದರೆ ಈಗ ನೀನು ಏನೇ ಮಾಡೋ ಅದ್ರ ಜೊತೆ ನಾನು ನಿನ್ನ ಜೊತೆನೇ ನಿಂತಿರ್ತೀನಿ. ನನಗೆ ಹೆಣ್ಮಕ್ಳೆಲ್ಲ ಅನ್ನೋದೊಂದಿತ್ತು, ಅದೇ ಒಬ್ಬ ಒಳ್ಳೆ ಮಗಳು ಕೊಟ್ಟಿದ್ದೀರಾ. ಇಬ್ಬರು ಅಣ್ಣ ತಮ್ಮ ಇಬ್ಬರು ಒಳ್ಳೆ ಇಬ್ಬರು ಹೆಣ್ಮಕ್ಳು ಕೊಟ್ಟಿದ್ದೀರಾ, ಅದೊಂದು ಖುಷಿ. ನೀನು ಒಳ್ಳೆ ಮನಸ್ಸಿಗೆ, ನೀನು ಇಷ್ಟು ದಿನ ಪಟ್ಟಿದ್ದ ಕಷ್ಟಕ್ಕೆ ನಿನ್ನ ಜೊತೆ ಯಾವಾಗಲೂ ನಂಬಿಕೆಯಿಂದ, ಪ್ರೀತಿ ವಿಶ್ವಾಸದಿಂದ ಇರೋವಂಥ ಸಂಬಂಧಗಳನ್ನ, ಜನಗಳನ್ನ, ಸ್ನೇಹಿತರನ್ನ ಕೊಡಲಿ ಭಗವಂತ ನಿನಗೆ. ಯಾವಾಗಲೂ ಅವ್ರು ನಿನ್ನ ಜೊತೆಗೆ, ನಿನ್ನ ಕಷ್ಟದಲ್ಲಿ ಜೊತೆಯಾಗಿರೋ ಥರ ನಡ್ಕೊಳ್ಳಿ. ಆಮೇಲೆ ನಮ್ಮ ಮೂವರ ಸಂಬಂಧ ಯಾವಾಗಲೂ ಹಿಂಗೆ ಇರಬೇಕು. ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಮಾತು ಯಾವಾಗಲೂ ನಮ್ಮ 3 ಜನದ್ದು ಒಂದೇ ಥರ ಐತೆ. ಕೊನೆಯವರೆಗೂ ಅದು ಹಿಂಗೆ ಇರಬೇಕು ಅಂತ ನಾನು ಆಶಿಸ್ತೀನಿ. ನೀನು ಯಾವಾಗಲೂ ಲೈಫಲ್ಲಿ ನೀನು ಅಂದ್ಕೊಂಡಿದ್ದು ಎತ್ತರಕ್ಕೆ ನೀನು ಬೆಳೀತೀಯ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಆ ನಂಬಿಕೆ ನನಗಿದೆ. ನೀನು ಯಾವಾಗಲೂ ಹಂಗೆ ಇರಬೇಕು. ನನ್ನ ತಮ್ಮನೇ ಆಗಿರಬೇಕು. 3 ಜನರ ಮಧ್ಯೆ ಇರೋ ಪ್ರೀತಿ, ವಿಶ್ವಾಸ, ನಂಬಿಕೆ ಯಾವತ್ತೂ ಹಿಂಗೆ ಇರಬೇಕು. ಅದು ಯಾವತ್ತೂ ಕೊನೆ ಆಗಬಾರ್ದು. ನಾವಿರೋ ತನಕ ನಾವು ಯಾವಾಗಲೂ ಹಿಂಗೆ ಇರಬೇಕು, ಜೊತೆಗೇನೆ ಒಬ್ರಿಗೊಬ್ಬರು. ಕೊನೆಯದಾಗಿ ಹೇಳ್ತೀನಿ, ಭಗವಂತ ನಿನಗೆ ಆರೋಗ್ಯ, ಆಯುಷ್ಯ ಕೊಟ್ಟು ನೀನು ಬಯಸೋಂಥ ಜೀವನ ನಿನಗೆ ಕೊಡಬೇಕು, ಸಿಗುತ್ತೆ ಕೂಡ ನಿನಗದು. ನಿನಗೆ ಅಷ್ಟು ಒಳ್ಳೆ ಮನಸ್ಸಿದೆ. ಕೊನೆಯದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಖುಷಿಯಾಗಿರೋ, ಎಲ್ಲರ ಜೊತೆ ಖುಷಿಯಾಗಿ, ಎಲ್ಲರೂ ನಿನ್ನ ಜೊತೆ ಖುಷಿಯಾಗಿರಲಿ. ನೀನು ಎಲ್ಲರ ಜೊತೆ ಖುಷಿಯಾಗಿರೋ.
ನಮ್ಮ ಫ್ಯಾಮಿಲಿ ಯಾವಾಗಲೂ ಹಿಂಗೆ ಇರಬೇಕು, ಅದು ಯಾವತ್ತೂ ಬೇರೆ ಆಗಬಾರ್ದು. ನಮ್ಮ ಮನಸ್ಸು, ಮಾತು, ಮನಸ್ಥಿತಿಗಳು, ನಮ್ಮ ಬುದ್ಧಿ ನಡವಳಿಕೆ ಯಾವಾಗಲೂ ನಾವೀಗ ಹೆಂಗಿದೀವೋ ಹಂಗೇ ಇರಬೇಕಪ್ಪ. ಇದೊಂದೇ ನನಗೆ ಬೇಡಿಕೆ, ಇನ್ನೇನು ಇಲ್ಲ. ಹಲೋ ಬ್ರದರ್, ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿನಗೆ ಆರೋಗ್ಯ, ಆಯುಷ್ಯು ಎಲ್ಲ ಕೊಟ್ಟು ಕಾಪಾಡಲಿ. ಇನ್ನೂ ಹೆಚ್ಚು ಸಾಧನೆ ಮಾಡು. ಇದು ನಿನ್ನ ಪ್ರೀತಿಯ ಅಕ್ಕನ ಆಶೀರ್ವಾದ ಅಂತ ಆದರೂ ತಿಳ್ಕೊ, ಹಾರೈಕೆ ಅಂತನಾದರೂ ತಿಳ್ಕೊ. ನೀನು ಫಸ್ಟ್ ಟೈಮು ನಮ್ಮ ಮನೆಗೆ ಬಂದಾಗ ನಿನಗೆ 3 ವರ್ಷ. ಹಾಲು ಬಿಡಿಸೋದಕ್ಕೆ ಅಂತ ಕರ್ಕೊಂಬಂದಿದ್ದೆ ನಮ್ಮೂರಿಗೆ. ಅಲ್ಲೇ ಬಿಟ್ಟಿದ್ರು, ನಮ್ಮ ಮನೆಯಲ್ಲೇ ಬಿಟ್ಟಿದ್ರು. ಒಂದು 3 ತಿಂಗಳಿದ್ದೆ ಅನಿಸುತ್ತೆ. ಆವಾಗ ನಮ್ಮಮ್ಮನೂ ಹೊಲಕ್ಕೆ ಹೋಗೋರು, ಮನೇಲಿ ಯಾರು ಇರ್ತಿರ್ಲಿಲ್ಲ, ನಾನೇ ನೋಡ್ಕೊತಾ ಇದ್ದಿದ್ದು. ಮತ್ತೆ ನೀನು ಬಂದಿದ್ದು ಚಿಕ್ಕಮ್ಮ ಹೊರಟೋದ್ಮೇಲೆ. ನೀನಲ್ಲಿ ಯಾರು ನೋಡ್ಕೊಳ್ಳೋರಿಲ್ಲ ಅಂದ್ಬಿಟ್ಟು ಚಿಕ್ಕವನು ಅಂತ ಕರ್ಕೊಂಬಂದು ನಮ್ಮನೆಗೆ ಬಿಟ್ಟರು ಅಮ್ಮನ ಹತ್ರ. ಅಮ್ಮನೂ ನಿನ್ನ ಚೆನ್ನಾಗಿ ಮಗನ ಥರನೇ ನೋಡ್ಕೊತ ಇದ್ರು. ನಾನು ಜೊತೆಗಿರ್ತಿದ್ದೆ. ಆವಾಗಿಂದ ನನಗೆ ನಿನಗೆ ಒಡನಾಟ ಬೆಳೆದಿದ್ದು, ನನ್ನ ತಮ್ಮ ಅನ್ನೋ ಭಾವನೆ. ಆಮೇಲಿಂದ ನೀನು ಓದನ್ನು ಅರ್ಧಕ್ಕೆ ನಿಲ್ಲಿಸಿದಾಗ ನಾನು ಬಂದು ಮನೆಗೆ ಯಾವಾಗೋ ಫಂಕ್ಷನ್ಗೆ ಅಂತ ಬಂದಾಗ ಮನೆಗೆ ಹೇಳಿ, ಚಿಕ್ಕಪ್ಪಂಗೆ ಹೇಳಿ, ಇಲ್ಲ ಮುಂದೆ ಓದಿಸು, ಇನ್ನು ಡಿಗ್ರಿ ಮಾಡಿಸು ಅಂತ ಹೇಳಿದೆ. ಅದಾದಮೇಲೆ ನೀನು ಮುಂದೆ ಓದಿ MSW ಮಾಡಿ ತುಂಬ ಸಾಧನೆ ಮಾಡಿದೀಯ. ಇಷ್ಟು ಚಿಕ್ಕ ವಯಸ್ಸಿಗೆ ಮನೆಯಿಂದ ಹೊರಟೋಗಿ ಎಷ್ಟೆಲ್ಲ ಸಾಧನೆ ಮಾಡಿದೀಯ. ಇಡೀ ಫ್ಯಾಮಿಲಿ ಬ್ಯಾಕ್ಬೋನ್ ಆಗಿದೀಯ. ನನಗೆ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊತೀಯ. ತುಂಬ ಪ್ರೀತಿ ಇದೆ ನಿನ್ನ ಹೃದಯದಲ್ಲಿ. ನನಗೊಂದು ದೊಡ್ಡ ಸ್ಥಾನ ಇದೆ. ಅಷ್ಟಕ್ಕೆ ನಾನು ಚಿರಋಣಿ. ದೊಡ್ಡ ಕೃತಜ್ಞತೆಗಳು ನಿನಗೆ. ನೀನು ಮದುವೆ ಆಗಲಿಲ್ಲ ಅಂತ ತುಂಬ ಬೇಜಾರಿತ್ತು. ಕೊನೆಗೆ ಏನೋ ಸನ್ಯಾಸಿ ಆಗ್ಬಿಡ್ತೀಯನೋ ಅನ್ನೋ ಭಯದಲ್ಲಿದ್ದೆ. ಅಷ್ಟರಲ್ಲಿ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ, ಮದುವೆ ಆಯಿತು. ಮದುವೆ ದಿನ ತುಂಬ ಖುಷಿಪಟ್ಟೆ. ನೀನು ಮದುವೆ ಆಗ್ತಿದೆಯಾ ಅಂತ ಕೇಳಿದ ತಕ್ಷಣವೇ ನನಗೆ ತುಂಬ ಖುಷಿ ಆಯಿತು. ಈಗ ಚೆನ್ನಾಗಿರ್ರಿ, ಇಬ್ಬರಿಗೂ ನಾನು ಹಾರೈಸೋದು ಅಷ್ಟೇ. ನೀವಿಬ್ಬರು ತುಂಬ ಚೆನ್ನಾಗಿರಬೇಕು, ತುಂಬ ಎತ್ತರಕ್ಕೆ ಬೆಳಿಬೇಕು, ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಏನಾದರೂ ದೊಡ್ಡ ಸಾಧನೆ ಮಾಡು, ನಮ್ಮ ಫ್ಯಾಮಿಲಿಗೆ ಒಳ್ಳೆ ಹೆಸರು ತಗೊಂಬ. ದೇವರ ಆಶೀರ್ವಾದ ನಿಮಗೆ ಯಾವಾಗಲೂ ಇರಲಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ಸೊ ನಿಮ್ಮ ಭೇಟಿ ಫಸ್ಟ್ ಸರ್ ಅಂತಲೇ ಸ್ಟಾರ್ಟ್ ಆಗಿದ್ದು ಡಿಸೆಂಬರ್ 2021 ಸೊ ಜಾನ್ವರಿಲಿ ಜಾಯಿನ್ ಆಗ್ಲಿಕ್ಕೆ ಬಂದಾಗ ಯಾರಪ್ಪ ಇದು ಕೂದಲು ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು ಇವ್ರು ನಮಗೆ ಪಾಠ ಮಾಡ್ತಾರಾ ಅಂತ ಅಂದ್ಕೊಂಡಿದ್ದೆ. ಆದರೆ ಎಲ್ಲರೂ ಹೇಳೋ ಹಾಗೆ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ. ನಿಮ್ಮ ಎಕ್ಸ್ಪೀರಿಯನ್ಸಸ್ಸು, ನಿಮ್ಮ ನಾಲೆಡ್ಜು ಅವನ್ನೆಲ್ಲ ತಿಳ್ಕೊಂಡಿದ್ದಾದಮೇಲೆ ಹಾಗೆ ಅನ್ಕೋಬಾರ್ದಾಗಿತ್ತು ಅನ್ನಿಸ್ತು. ದೆನ್ ಸೊ ಅಲ್ಲಿಂದ ಇಲ್ಲಿವರೆಗೂ ಇಟ್ ಈಸ್ ಆಲ್ಮೋಸ್ಟ್ 3.5 years. ಈಗ ನಾವಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್. ಸೊ ಅದಕ್ಕಿಂತ ಮುಂಚೆ ಯು ಆರ್ ಮೈ ಗುರು, ಗೈಡ್ ಆ್ಯಂಡ್ ಸಪೋರ್ಟಿಂಗ್ ಸಿಸ್ಟಮ್. ಸೊ ನಾನು ಏನೇ ಕೇಳಿದ್ರೂ ಯಾವುದಕ್ಕೂ ನೋ ಅಂದಲೇ ಇಲ್ಲಿವರೆಗೂ ನನ್ನ ಆಸೆಗಳನ್ನೆಲ್ಲನೂ ಪೂರೈಸ್ಕೊಂಡೇ ಬಂದಿದ್ದೀರ. ಸೊ ಎಷ್ಟೇ ಕಷ್ಟ ಇದ್ರೂ ನಾನು ಯಾವ ಥರ ಬದುಕಿದ್ದೆ, ಸೊ ಅದೇ ಥರನೇ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂಬಂದಿದ್ದೀರ. ಸೊ ಇನ್ನು ಮುಂದೆನೂ ಚೆನ್ನಾಗಿ ನೋಡ್ಕೋತೀರ. ಬಟ್ ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀರ. ಸೊ ಈಗಲೂ ಪಡ್ತಾ ಇದ್ದೀರ. ಆ ದೇವರು ಬೇಗ ನಿಮ್ಮ ಕಷ್ಟಗಳಿಗೆ ಒಂದು ಫುಲ್ ಸ್ಟಾಪ್ ಕೊಟ್ಟು ನಿಮ್ಮ ಏನೇನು ಆಸೆಗಳು, ಆಶಯಗಳು ಏನೇನಿದೆ ಪ್ರತಿಯೊಂದೂ ದೇವರು ಬೇಗ ಈಡೇರಿಸಲಿ ಅಂತ ಕೇಳ್ಕೊತೀನಿ. ಸೊ ಯು ಆರ್ ಅ ವೆರಿ ಮಚ್ ಕಮಿಟೆಡ್ ಪರ್ಸನ್ ಆ್ಯಂಡ್ ಆಲ್ಸೋ ಆ್ಯನ್ ಎಮೋಷ್ನಲ್ ಪರ್ಸನ್. ಯಾರನ್ನೂ
ಬಿಟ್ಕೊಡೋದಾಗಲಿ ಅಥವಾ ದೂರದಾಗಲಿ ಅದೊಂದು ಆ ಗುಣನೇ ಇಲ್ಲ ನಿಮ್ಮಲ್ಲಿ. ಒಂದು ಇರುವೆ ಅಥವಾ ಒಂದು ಸೊಳ್ಳೆ ನೋಡಿದ್ರೂ ಬಿಟ್ಬಿಡೋ ಅಂಥದ್ದು ಗುಣ ನಿಮ್ಮದು. ಸೊ ಅದೇ ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆಯದೇ ಆಗುತ್ತೆ ಅಂತಾರಲ್ಲ, ಹಾಗೆ ನಿಮ್ಮ ಎಲ್ಲ ಕಷ್ಟಗಳಿಗೂ ಆ ದೇವರು ಸ್ಪಂದಿಸಿ ಒಂದೊಳ್ಳೆ ಜೀವನ ಕೊಡಲಿ ಮುಂದೆ. ಸೊ ನಿಮ್ಮ ಕಷ್ಟ ಆಗಲಿ, ನೋವಾಗಲಿ, ಸುಖ ಆಗಲಿ, ನಾನಂತೂ ಇದ್ದೇ ಇರ್ತೀನಿ. ಒಂದು ಗುಣ ನಿಮ್ಮಲ್ಲಿ ಇಷ್ಟ ಆಗುವಂಥದ್ದಂದರೆ ಎಲ್ಲರೂ ಕ್ಷಮಿಸೋದು. ಸೊ ನಾನು ಏನಾರು ಹೇಳಕ್ಕೆ ಬಂದರೆ ಅವ್ರು ಹಿಂಗೆ ಮಾಡ್ತಾರೆ, ಅವ್ರು ಹಂಗೆ ಮಾಡ್ತಾರೆ ಅಂತ ಹೇಳಕ್ಕೆ ಬಂದರೆ ಬಿಡಮ್ಮ ಹೋಗಲಿ ಅಂತೀರ. ಸೊ ಆ ಗುಣ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಎಲ್ಲರನ್ನೂ ಇಷ್ಟಪಡ್ತೀರ, ಎಲ್ಲರನ್ನೂ ಪ್ರೀತಿ ಮಾಡ್ತೀರ. ಸೊ ಎಲ್ಲರೂ ನಮ್ಮವರೇ ಅನ್ನೋ ಭಾವನೆ ನಿಮಗೆ ಇದೆ. ಎಲ್ಲರೂ ಜೊತೆಗಿರಬೇಕು ಅನ್ನೋ ಆಸೆ ಇದೆ. ಆ್ಯಂಡ್ ಫ್ಯಾಮಿಲಿಗೋಸ್ಕರ ತುಂಬ ಹೊಡೆದಾಡ್ತಿದ್ದೀರ. ಆ್ಯಂಡ್ ಏನೋ ಸಾಧಿಸಬೇಕು ಅನ್ನೋ ನಿಟ್ಟಲ್ಲಿ ತುಂಬ ಛಲದಿಂದ ಹೋರಾಡ್ತಿದ್ದೀರ. ಸೊ ಆದಷ್ಟು ಬೇಗ ದೇವರು ಕರುಣಿಸಲಿ. ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ನಾನು ನಿಮ್ಮ ಪ್ರತಿ ಹೆಜ್ಜೆಲೂ ಇದ್ದೇ ಇರ್ತೀನಿ. ನಿಮ್ಮ ಸಂಬಂಧ ತುಂಬ ಹಸ್ಬೆಂಡ್ ಆ್ಯಂಡ್ ವೈಫ್ಗಿನ ಮೀರಿದ್ದು ತುಂಬ ಡೀಪಾಗಿದೆ. ಸೊ ನಾನು ನಿಮ್ಮ ಬಗ್ಗೆ ಏನು ಥಾಟ್ಸ್ ಇದೆ ಅಥವಾ ಏನು ಎಮೋಷನ್ಸ್ ಇದೆ ಅದನ್ನು ಮೇ ಬಿ ಐ ಕೆನಾಟ್ ಎಕ್ಸ್ಪ್ರೆಸ್. ಸೊ ಅದನ್ನು ಯಾವುದೋ ಒಂದು ಕೋಪದ ರೀತಿಲೋ ಅಥವಾ ಅಳು ರೀತಿಲೋ ಹೆಂಗೋ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀನಿ ಆಗಾಗ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ. ಆ್ಯಂಡ್ ನಿಮ್ಮ ಭಾವನೆಗಳೂ ತುಂಬ ಡೀಪಾಗಿದೆ. ಸೊ ಅದು ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಟೈಮ್ ಇದೆ, ಅರ್ಥ ಮಾಡ್ಕೋತೀನಿ. ಇಷ್ಟು ಹೇಳ್ತಾ ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಎರಡು ना कुछ पूछा ना कुछ मांगा, तूने दिल से दिया जो दिया। ना कुछ बोला ना कुछ तोला, मुस्कुरा के दिया जो दिया।
అమ్మగా కోరుకుంటున్నా కోరికే పాడుకుంటున్నా అమ్మగా